ಥ್ರೆಡ್ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಥ್ರೆಡ್ ತಗೊಂಡಿದ್ದೀನಿ ನಾನು. ಈ ಥರದ್ದು 10 mm ಬೀಡ್ಸ್ ತಗೊಂಡಿದ್ದೀನಿ, ರೌಂಡ್ ಬೀಡ್ಸ್. ಬೀಡ್ಸ್ ಹಾಕ್ತೀನಿ. ಒಂದೊಂದೇ ಬೀಡ್ಸ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮತ್ತು ಸ್ಯಾರಿಗೆ ಲಾಕ್ ಮಾಡಬೇಕು. ಈ ಥರ 3 ಬೀಡ್ ಲಾಕ್ ಮಾಡಿ ತ್ರೀ ಚೈನ್ 1 2 3 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡಿ. ಮತ್ತು 5 ಚೈನ್ 1 2 3 4 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬಾರ್ದು. ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ 2 3 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದು ಬೇಸಿಕ್ ಲೈನ್ ಮತ್ತು 3 ಬೀಡ್ಸ್. ನೀವು ಇಲ್ಲಿಗೆ ಯಾವುದಾದ್ರು ಬೀಡ್ ಹಾಕೋಬೋದು, ಆದರೆ ನಾನು ಡಿಸೈನಲ್ಲಿ ಏನು ತೋರಿಸಿದ್ರು ಅದೇ ಬೀಡ್ ಹಾಕ್ತಾಯಿದ್ದೀನಿ. ಯಾಕಂದರೆ ಅವರು ಅದೇ ಇಲ್ಲಿ ಅಂತ ಹೇಳಿದ್ರು, ಹಾಗಾಗಿ ಅದೇ ಹಾಕ್ತಾಯಿದ್ದೀನಿ. ನೀವು ಪುಟ್ಟದು ಯಾವುದಾದ್ರು ಬೀಡ್ ಹಾಕೋಬೋದು. ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಿ ಒಟ್ಟು 3 ಬೀಡ್ ಹಾಕಬೇಕು. ಆಚೆ ಹೋಗ್ಬಿಡ್ತು, ಸಾರಿ, ಸ್ವಲ್ಪ ಸ್ಲಿಪ್ ಆದರೆ ಮುಗೀತು. ನಿಧಾನವಾಗಿ ಹಾಕಬೇಕು. ಮತ್ತೆ ಒಂದು ಬೀಡ್ ಸೀರೆಗೆ ಲಾಕ್ ಮಾಡಿ ಮತ್ತು 3 ಚೈನ್ 3 ಚೈನಲ್ಲಿ ಬರುತ್ತೆ, ಲಾಕ್ ಮಾಡಬೇಕು.
ಲಾಸ್ಟಲ್ಲಿ 3 ಬೀಡ್ ಆಗೈತೆ. ಮತ್ತು 3 ಚೈನ್ ಲಾಕ್ ಮಾಡಿ ಫೈವ್ ಚೈನ್ ಸ್ವಲ್ಪ ಯು ಶೇಪಲ್ಲಿ ಹಾಕಿ ಲಾಸ್ಟಲ್ಲಿ ನಾವು ಫಸ್ಟ್ ಏನು ಹಾಕಿರ್ತೀವಿ ಅದೇ ಥರ ಬರೋ ಥರ ನೋಡ್ಕೋಬೇಕು. ಫಸ್ಟ್ ಮಣಿ ಹಾಕಿದರೆ ಲಾಸ್ಟು ಮಣಿನೇ ಬರಬೇಕು. ಫಸ್ಟ್ ಆರ್ಚ್ ಬಂದಿದ್ರೆ ಲಾಸ್ಟು ಆರ್ಚೇ ಬರಬೇಕು. ಆ ಥರ ನೋಡ್ಕೋಬೇಕು. ಜಾಗ ಅಡ್ಜಸ್ಟ್ಮೆಂಟ್ ಮಾಡಿ ಸ್ವಲ್ಪ ಚಿಕ್ಕ ಆ ಥರ ಹಾಕಿ ಅಡ್ಜಸ್ಟ್ ಮಾಡಬೇಕು. ಲಾಸ್ಟಲ್ಲಿ ನನಗೀಗ 3 ಬೀಡ್ ಬರುತ್ತೆ. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಲಾಕ್ ಮಾಡಿ ಮತ್ತು ಇನ್ನೊಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಲಾಕ್ ಮಾಡಿ ಮತ್ತು ಇನ್ನೊಂದು ಬೀಡ್ ಲಾಕ್ ಮಾಡಿ ಈಗ 3 ಚೈನ್ ಹಾಕಿ 1 2 3 ಚೈನ್ ಹಾಕಿ ಇಲ್ಲಿ ಕಟ್ ಮಾಡಿ ಈ ಥರ ಹೇಳಿದ್ರೆ ಇದು ಲಾಕ್ ಆಗುತ್ತೆ ಅಷ್ಟೇ. ಇದು ಬೇಸಿಕ್ ಲೈನ್. ಹಾಗೆ ಫಸ್ಟು ಬೀಡ್ ಬಂದೈತೆ ಲಾಸ್ಟು ಬೀಡ್ ಬಂದೈತೆ ಅದೇ ರೀತಿ ನೋಡ್ಕೋಬೇಕು. ಈಗ 2ನೇ ರೌಂಡ್ ತೋರಿಸ್ತೀನಿ. ಮತ್ತು ನಾನು ಅದೇ ಕಲರ್ ದಾರ ತಗೊಂಡಿದ್ದೀನಿ, ಲಾಕ್ ಮಾಡ್ಕೊಂಡಿದ್ದೀನಿ. ಈ 3 ಬೀಡ್ಸ್ ಇರುತ್ತವು ನಾವು 4 ಚೈನ್ ಹಾಕಬೇಕು. 1 2 3 4 ಅದನ್ನು ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿದೆಯಾ, ಇಲ್ಲಿಗೆ ನಾವು ಅದನ್ನು ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಈ ಥರ ಬರುತ್ತೆ. ಮತ್ತು 4 ಚೈನ್ 2 3 4 ಮತ್ತು ಇಲ್ಲಿ ಮಧ್ಯೆ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 4 ಚೈನ್ 1 2 3 4 ಇಲ್ಲಿಗೆ ಲಾಕ್ ಮಾಡಬೇಕು. ಈ ಮಧ್ಯ ಸೆಂಟರ್ ಬೀಡ್ ಇದೆಯಲ್ಲ, ಈ ಬೀಡು ಇಲ್ಲಿ ಕುಚ್ಚು ಬರುತ್ತೆ. ಬೇಕಾದ್ರೆ 3 ಬೀಡ್ಸ್ಗೂ ಕಟ್ಕೋಬೋದು, ಆದರೆ ತುಂಬ ಹೆವಿ ಫೀಲ್ ಆಗುತ್ತೆ.
ಅದಕ್ಕೋಸ್ಕರ ಈ ಮಧ್ಯ ಬೀಡಿಗೆ ಮಾತ್ರ ಕಟ್ಕೋಬೇಕು. ಇಲ್ಲಿಂದ ನಾವು ಈಗ ತ್ರಿಬಲ್ ಕ್ರೋಶ ಮಾಡಬೇಕು. ಸೂಜಿ ಮೇಲೆ 2 ಸಲ ದಾರ ನೋಡಿಕೊಂಡು ಈ 3 ಚೈನ್ ಬಿಟ್ಟು 5 ಚೈನ್ ಹಾಕಿದ್ದೀವಲ್ಲ, ಆ 5 ಚೈನ್ ಒಳಗಡೆ ಹಾಕಿ ಎರಡರಲ್ಲೊಂದು ಈ ಥರ ಮಾಡಿ ಇಲ್ಲಿ 3 ಚೈನ್ 1 2 3 ಈ ಮಧ್ಯ ಇದಿರುತ್ತದಲ್ಲ, ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಯಾಕಂದರೆ ಇದು ಪೀಕಾಕ್ ಡಿಸೈನ್ ಥರ ಬರುತ್ತೆ. ಒಂದು ಮತ್ತೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಹೊರಗಡೆ ಹಾಕಿ ಎರಡರಲ್ಲೊಂದು ಹಾಕಿ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಮತ್ತು ಈ ಕಂಬದ ಮಧ್ಯ ಹಾಕಿ ಲಾಕ್ ಮಾಡಬೇಕು. ಓಕೆ, ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಎರಡರಲ್ಲೊಂದು ಮತ್ತು 3 ಚೈನ್ ಕಂಬದ ಮಧ್ಯ ಲಾಕ್. ಮತ್ತು ಸೂಜಿ ಮೇಲೆ 2 ಸಲ ದಾರ ಎರಡರಲ್ಲೊಂದು 1 2 3 ಮತ್ತು ಕಂಬದ ಮಧ್ಯ ಲಾಕ್. ಮತ್ತು ನಾನು ಅದೇ ಥರ ಇದೆಷ್ಟು ಹಿಡಿತದೋ ಅಷ್ಟುವರೆಗೂ ಹಾಕೋತೀನಿ. ಅನಿಸುತ್ತೆ ನನಗೆ ಇಲ್ಲ 9 ಇಲ್ಲ 10 ಹಿಡಿತದೆ. ಎಷ್ಟಾಗಿದೆ ಅಂದರೆ 1 2 3 4 5 6 7 ಆಗಿದೆ. ನಾನು ಇನ್ನೂ ಒಂದು ಸ್ವಲ್ಪ ಹಾಕೋತೀನಿ. ಎರಡರಲ್ಲೊಂದು 2 3 ನೋಡಿ. ಜನ 1 2 3 4
5 6 7 8 9 10 ಹಾಕಿದ್ದೀನಿ. ಈಗ ಇಲ್ಲಿ 3 ಚೈನ್ ಕೊನೆ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರಬೇಕು ಡಿಸೈನ್. ಈ ಥರ ಬಂದು ಮತ್ತು ಇಲ್ಲಿ 4 ಚೈನ್ ಬೀಡ್ಸ್ ಎಲ್ಲಿರುತ್ತೆ ಅಲ್ಲೆಲ್ಲ 4 ಚೈನ್ ಹಾಕೊಂಡು ಹೋಗಬೇಕು. ಮಧ್ಯ ಬೀಡಲ್ಲಿ ಕುಚ್ಚು ಕೊಟ್ಕೊಳ್ಳೋಣ. 1 2 3 2 3 4. ಡಿಫ್ರೆನ್ಸ್ ಈ ಥರ ಹಾಕೊಂಡು ಬರಬೇಕು. ಈ ಥರ ಬಂದೈತೆ. ಮತ್ತು ನಾನು ಇನ್ನೊಂದು ಅರ್ಥ ತೋರಿಸ್ತೀನಿ. ಈ ಚೈನ್ ಬಿಟ್ಬಿಟ್ಟು ಸೂಜಿ ಮೇಲೆ 2 ಸಲ ದಾರ ತಗೊಂಡು 5 ಚೈನ್ ಒಳಗಡೆ ಹಾಕಿ ಸ್ವಲ್ಪ ದಾರ ಎಳ್ಕೊಂಡು ಎರಡರಲ್ಲೊಂದು ಮಾಡಿ ಮತ್ತು 3 ಚೈನ್ 1 2 3 ಹಾಕಿ ಈ ಮಧ್ಯ ಇಲ್ಲಿ ಕಂಬ ಇದೆಯಲ್ಲ, ಈ ಕಂಬದೊಳಗಡೆ ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸಲ ದಾರ 5 ಚೈನ್ ಒಳಗಡೆ ಹಾಕಿ ಎರಡರಲ್ಲೊಂದು ಮಾಡಿ 1 2 3 ಹಾಕಿ ಲಾಕ್ ಮಾಡೋಣ. ಮತ್ತು ನಾನು ಅಷ್ಟೇ ಕಂಬಗಳನ್ನೇ ಹಾಕೋತೀನಿ. ಸಾರಿ, ಒಂದೊಂದು ಸಲ ಕ್ರೋಶಾಗಿ ಸರಿಯಾಗಿ ದಾರ ಸಿಗಲಿಲ್ಲ ಅಂದಾಗ ಹಂಗಾಗುತ್ತೆ. ಆಗ ನಿಧಾನವಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳಾಗಿದೆ.
ಫಸ್ಟ್ ಆರ್ಚಲ್ಲಿ ಎಷ್ಟು ಹಾಕ್ಕೊಂಡಿರ್ತೀರೋ ಕೊನೆ ಆರ್ಚ್ವರೆಗೂ ಹಾಗೆ ಹಾಕೋಗ್ಬೇಕು. ಒಂದು ಕಡೆ 9, ಒಂದು ಕಡೆ 10 ಆ ಥರ ಹಾಕೋಕ್ಕೋದ್ರೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ, ಶೇಪ್ ಒಂದೇ ಥರ ಕಾಣೋದಿಲ್ಲ. ಲಾಸ್ಟು ಒಂದು 2 3 ಲಾಕ್ ಮಾಡಿ ಇಲ್ಲಿಗೆ ಲಾಕ್ ಮಾಡಬೇಕು. ನೋಡಿ ಪಿಕಾಕ್ ಡಿಸೈನ್ ಈ ಥರ ಬರುತ್ತೆ. ಇಲ್ಲಿಗೆ ಕುಚ್ಚು ಕಟ್ಕೋಬೇಕು ಮಧ್ಯ, ಈ ಥರ ಬರುತ್ತೆ ಡಿಸೈನು. ನಾನು ಕುಚ್ಚು ಕಟ್ಟಿ ನಿಮಗೆ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಗೊಂಡೆ ಕಟ್ಟಿದ್ದೀನಿ. 150 ಎಳೆ ದಾರ ತಗೊಂಡು ಗೊಂಡೆ ಕಟ್ಟಿ ಫೈನಲ್ ಫಿನಿಶಿಂಗ್ ಈ ಥರ ಬಂದಿದೆ. ಈ ಮಧ್ಯ ಬೇಡಿ ಇದೆಯಲ್ಲ, ಆ ಮಧ್ಯ ಬೇಡಿಗೆ 150 ಎಳೆ ದಾರ ಹಾಕಿ ಗೊಂಡೆ ಕಟ್ಟಿದ್ದೀನಿ.